ಇನ್ಮೇಲಿಂದ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಫುಲ್ ವೀಡಿಯೋ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ವೀಡಿಯೋ ಮಾಡೋದು ನಿಲ್ಲಿಸ್ತಿರೋದು ಯಾಕೆ ಅಂತ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ನಾನು ಲೋಡ್ ಮಾಡ್ಕೊಂಬಂದು ನಿಲ್ಸಿದ್ನಲ್ಲ, ಆ ಗಾಡಿಗೆ ಅನ್ಲೋಡ್ಗೆ ಹೋಗ್ಕೊಂಬರ್ರಿ. ಇವತ್ತೆಲ್ಲಪ್ಪ ಅದು ಅನ್ಲೋಡ್ ಅಂದರೆ ಸರ್ಜಾಪುರ ಹತ್ರ ಬರ್ರಿ ಹೋಗೋಣ. ಅಲ್ಲಿ ಲೇಬರ್ ಹಚ್ಕೊಂಡು ಹೋಗೋದೆ. ಸೀದಾ ಬಂದು ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಹಳೆಲ್ ಸಂದ್ರಕ್ಕೆ ಹೋಗಿ ಲೇಬರ್ನ ಹಚ್ಕೊಂಡು ಸೀದಾ ಹೋಗ್ಬಿಡೋಣ. ಗ್ಲಾಸ್ ಎಲ್ಲ ಒರೆಸ್ಕೊಂಬಿಟ್ಟು ಹೋಗೋಣ. ಸೀದಾ ಅನ್ಲೋಡ್ ಪಾಯಿಂಟ್ ಬಂದರೆ ಅವ್ನು ಪಾಲ್ಟಿ ಮಗ ಫೋನೇ ಎತ್ತುತ್ತಾ ಇಲ್ಲ. 6:30-7 ಗಂಟೆಗೆಲ್ಲ ಬಂದ್ಬಿಟ್ಟೆ ನೋಡ್ರಿ, ಫೋನೇ ಎತ್ತುತ್ತಾ ಇಲ್ಲ. ಇಲ್ಲೇ ಅಪಾರ್ಟ್ಮೆಂಟ್ಗೆ ಅಂತ ಅನ್ಲೋಡು. ಬರ್ರಿ, ಕಸ್ಟಮರ್ ಬಂದಮೇಲೆ ಸಿಗ್ತೀನಿ. ಆ ಜಾಗ ಅಲ್ಲ ಇನ್ನೊಂದು ಜಾಗ ಅಂದ್ಬಿಟ್ಟು ಇನ್ನೊಂದು ಜಾಗಕ್ಕೆ ಕರ್ಸ್ಕೊಂಡ್ರು. ಬರ್ತೀನಿ, ಅಲ್ಲೇ ವೆಯ್ಟ್ ಮಾಡೋಂದವ್ರೆ. ವೆಯ್ಟ್ ಮಾಡೋಣ ಬರ್ರಿ. ಸೀದಾ ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟೆ. ವೀಡಿಯೋ ಮಾಡೋದೆಲ್ಲ ಮರ್ತೋಗಿದ್ದೆ ನೋಡ್ರಿ. ಸರ್ಜಾಪುರ ಸಿಗ್ನಲ್ ಆವಾಗಲೇ ಜಾಮ್ ಆಗಿಬಿಟ್ಟೈತೆ. ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ನೋಡ್ರಿ. ಫುಲ್ಲು ಜಾಮ್ ಆಗಿಬಿಟ್ಟೈತೆ ನೋಡ್ರಿ. ಅಲ್ಲಿಂದ ನಾನ್ ಸ್ಟಾಪು ಸ್ಟ್ಯಾಂಡ್ ಕೊಡ್ಕೊಂಬಂದು ಸ್ಟ್ಯಾಂಡಲ್ಲಿ ನಿಲ್ಸಿದ್ದೀನಿ. 120 ಕಿಲೋಮೀಟ್ರ್ ರೋಡ್ ಐತೆ ನೋಡ್ರಿ. ಸೀದಾ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆದೆ ನೋಡ್ರಿ. ಮನೆಯಲ್ಲಿ ನಾನೇನಪ್ಪ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದೀನಿ ಅಂದರೆ, ವೀಡಿಯೋ ಮಾಡಬೇಕೋ ಬೇಡವೋ ಅಂತ ನೀವೇ ಕಮೆಂಟ್ ಹಾಕ್ರಿ. ಯಾಕಂದರೆ ನಾನು ವ್ಯೂಸು ಬರ್ತಾಯಿಲ್ಲ, ಲೈಕು ಬರ್ತಾಯಿಲ್ಲ. ವ್ಯೂಸು ಲೈಕ್ ಬರಬೇಕಂದ್ರೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿರಿ. ಸೀದಾ ಅಲ್ಲಿಂದ ಬಂದು ಗಾಡಿ ಎಲ್ಲ ಲೋಡ್ ಆಗಿತ್ತು. ಗಾಡಿ ಎತ್ಕೊಂಡು ಇದು ಅನಂತಪುರ, ಇಲ್ಲೇ 3 ಕಿಲೋಮೀಟ್ರು ಹೋಗಿ ಬರೋಂಬರ್ರಿ ಅನ್ಲೋಡ್ಗೆ. ಸೀದಾ ಅನ್ಲೋಡ್ ಪಾಯಿಂಟ್ಗೆ ಬಂದೆ. ಇಳ್ಸ್ಕೊಂತವ್ರೆ ನೋಡ್ರಿ. ಇದು ಅಪಾರ್ಟ್ಮೆಂಟು ಏನು ಸಗದಾಗೈತೆ ಗೊತ್ತಾ. ಅನ್ಲೋಡ್ ಪಾಯಿಂಟ್ ಬಂದೆ, ಅನ್ಲೋಡ್ ಮಾಡ್ಕೊಳ್ಳಿ ಬರ್ರಿ. ಅವರು ಹಾಗೆಲ್ಲ ಬಿಚ್ಕೊಟ್ಟಿದ್ದೀನಿ ನೋಡ್ರಿ. ಅಪಾರ್ಟ್ಮೆಂಟ್ ಏನು ಸಗದಾಗಿದೆ. ಮೇಲಿಂದ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ವ್ಯೂಸು ಬರ್ತಾಯಿಲ್ಲ, ಲೈಕ್ಸು ಬರ್ತಾಯಿಲ್ಲ, ಜಾಸ್ತಿ ಜನಕ್ಕೆ ರೀಚು ಆಗ್ತಾಯಿಲ್ಲ. ವೀಡಿಯೋ ಮಾಡಲೋ ಬೇಡೋ ನೀವೇ ಕಮೆಂಟ್ ಮಾಡಿರಿ. ಯಾರೂ ಸಪೋರ್ಟೇ ಮಾಡ್ತಾರೆ.